ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ನನ್ನೊಂದು ಗುಣ ಇದೆ, ದೇವರನ್ನು ನಾನು ಈ ದೇವಸ್ಥಾನದಲ್ಲೆಲ್ಲ ಹುಡುಕಲ್ಲ. ಸಿ ದ ಲಾರ್ಡ್ ಇನ್ ನೀಡಿ, ನಾಟ್ ಇನ್ ಗ್ರೀಡಿ ಅಂತ. ಯಾರೆಲ್ಲ ಇಲ್ಲಿಗೆ ಸಣ್ಣ ಕೆಲಸ ಮಾಡಿದ್ದಾರೆ, ಫಸ್ಟ್ ಅವರಲ್ಲಿ ದೊಡ್ಡವರನ್ನು ನೋಡೋ ಅಭ್ಯಾಸ ಮಾಡಿ. ಇವತ್ತು ಈ ನೀರನ್ನು ಆ ಮನುಷ್ಯನ ಹತ್ರ ಹಾಕ್ತೆ. ಸುಬ್ಬಲಕ್ಷ್ಮಿ ಕೇಳಿದ್ಲೇನು ಅಂತ. ನೋಡು, ನಮಗೆಲ್ಲ ಕಡೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಡ್ತಾರೆ, ಯಾವಾಗಲೂ ನಾವೇ ಹೀರೋ ಆದರೆ ಅವ್ರು ಯಾವಾಗಮ್ಮ ಹೀರೋ ಆಗೋದು ಅಂತ ಅನಿಸಿದ ಆ ಕ್ಷಣ ಮಾಡ್ತಾ ಇರ್ತೀನಿ. ನಾಳೆ ಯಾರು ಕೇರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನಿಗೆ ಯಾವಾಗಲೂ ಹೇಳ್ತಿದ್ದೆ, ಇಟ್ಸ್ ಮೈ ಲೈಫ್ ಅಂತ. ಸಣ್ಣಲ್ಲಿ ನಾನು ಈ ಡ್ರೆಸ್ ಹಾಕಬೇಕಾದ್ರೂ ಯಾರನ್ನು ಕೇಳಲಿಲ್ಲ, ಶಾರ್ಟ್ಸ್ ಹಾಕಬೇಕಾದ್ರೂ ಯಾರನ್ನು ಕೇಳಲಿಲ್ಲ. ನಾನೀಗ ನಮ್ಮ ಪ್ರಕೃತಿಗೂ ಹೇಳ್ತು, ನೋಡು ನಿನಗೆ ನಿನ್ನ ವಿಷನ್ ದೊಡ್ಡದು. ನೀನು ದೇವರನ್ನು ಗಿಡದಲ್ಲಿ ನೋಡಿದೆ, ನಾನು ದೇವರನ್ನು ಸೊಸೈಟಿಯಲ್ಲಿ ನೋಡಿದೆ, ಅಚ್ಯುತ ಅವನ ಎಥಿಕ್ಸಲ್ಲಿ ನೋಡಿದ, ಸುಬ್ಬಲಕ್ಷ್ಮಿ ದೇವ್ರ ಫೋಟೋದಲ್ಲೋ ಅವಳ ಕೆಲಸದಲ್ಲಿ ನೋಡ್ಬೋದು, ಅನ್ರಿತ್ ಆಗಲಿ ರವಿ ಆಗಲಿ ಅವನ ಪೇಂಟಿಂಗಲ್ಲಿ ನೋಡ್ಬೋದು. ಆ ದೇವರಿಗೆ ಅಸ್ತಿತ್ವ ಇಲ್ಲ. ಏನಾಗಾರೆ ದೇವರಂದರೆ, ಇವಾಗ ನಾನು ಬರಬೇಕಾದ್ರೆ ಶನೀಶ್ವರ ದೇವಸ್ಥಾನ ಇತ್ತು, ಸಣ್ಣ ಗುಡಿ. ನಾನು ಇವನಿಗೆ ಹೇಳಿ, ಒಳ್ಳೆ ಕಲೆಕ್ಷನ್ ಅನ್ಸುತ್ತೆ ಈ ದೇವಸ್ಥಾನದಲ್ಲಿ. ಎಲ್ಲ ಹೆಂಗಸರು ಲೈನ್ ಇದ್ದಾರೆ, ಯೂತ್ಸ್ ಜಾಸ್ತಿ. ಹೂವು ಇಡ್ತಾರೆ, ಹಚ್ಕೊಳ್ತಾರೆ, ಓಡ್ತಾನೆ, ಮತ್ತು ಹೂವು ಇಡ್ತಾರೆ, ಕಾಣಿಕೆ ಡಬ್ಬಿ ಹಾಕ್ತಾನೆ, ಹೋಗ್ತಾನೆ. ವಾಟ್ ದ ಯೂಸ್ ಫಾರ್ ಸೊಸೈಟಿ ಅನ್ನೋದು ಒಂದು ಕ್ವಶನ್ ಬಂತು ನನಗೆ. ಮಿಸ್ ಹೊಡೆದಿದ್ದು ಎಲ್ಲಿ ಅಂದರೆ, ನಮಗೆ ದೇವರನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ, ಬಟ್ ವಿ ಆರ್ ಡೂಯಿಂಗ್ ವರ್ಷಿಪ್ ಅಲ್ವಾ. ನಾವಿಲ್ಲಿ ಶಿವನ ಭಕ್ತರಿದ್ದೀವಿ, ವಿಷ್ಣುವಿನ ಭಕ್ತರಿದ್ದೀವಿ, ದುರ್ಗೆಯ ಭಕ್ತರಿದ್ದೀವಿ, ಸುಮಾರು ಭಕ್ತರಲ್ಲೇ ಇದ್ದೀವಿ. ಆದರೆ ನಾವು ಅದರ ಇವತ್ತೇನೋ ಹೇಳಿದರು ಸ್ಲೋಗನ್, ರೂಟ್ಸ್ ಫಾರ್ ಟುಮಾರೋ ಅಂತ. ನಮಗೆ ನಮ್ಮ ವರ್ಷಿಪ್ಪಿನ ರೂಟ್ಸ್ ಗೊತ್ತಿಲ್ಲ, ಅದೇ ದೊಡ್ಡ ಸಮಸ್ಯೆ. ಸೊ ಬಿಕಾಸ್ ಆಫ್ ದಟ್ ವಿ ಆರ್ ಆಲ್ ಇನ್ ಅಂಡರ್ ಮ್ಯಾನ್ಯುಪುಲೇಷನಲ್ಲಿ ಇದ್ದೀವಿ. ಆಸ್ಟ್ರಾಲಜರ್ ಮನುಷ್ಯರ ಭಾವನೆಯನ್ನು ಮ್ಯಾನ್ಯುಪುಲೇಷನ್ ಮಾಡ್ತಿದ್ದಾರೆ. ಸೊ ಒಂದಿಷ್ಟು ಜನ ಮನುಷ್ಯರ ಭಯವನ್ನು ಮ್ಯಾನ್ಯುಪುಲೇಷನ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಕೇರಿಂಗನ್ನು ಕಾನ್ಸೆಪ್ಟ್ ಆಗಿಟ್ಕೊಂಡು ಒಬ್ರನ್ನೊಬ್ಬರು ಮ್ಯಾನ್ಯುಪುಲೇಟ್ ಮಾಡ್ಕೊಂಡಿರ್ತೀವಿ. ಲವ್ ಸ್ಟೋರಿ ಥರ. ಅವನು ಕೇಳಿದ, ಎಲ್ಲರಿಗೂ ಖುಷಿಯಾದ ದಿನ ಯಾವುದು? ನನ್ನ ತಲೆಯಲ್ಲಿ ಒಂದು ಬಂತು, ಅವನ ಹಳೆ ಗರ್ಲ್ ಫ್ರೆಂಡ್ ಬಿಟ್ಟು ಹೋದ ದಿನ ಅಂತ. ಈ ಲವ್ ಸ್ಟೋರಿ ಶುರುವಾದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಈ BE ಫಸ್ಟ್ ಇಂಟರ್ನಲ್ಲಿಗೆ ಹೋದಾಗ ಅವನು ಭಯಂಕರ ತಲೆಯೆಲ್ಲ ಹಚ್ಕೊಂಡು ಹೋಗ್ತಾನೆ ಫಸ್ಟ್ ಎಂಟ್ರಿಯಲ್ಲಿ. ಒಂದು 3ನೇ ವರ್ಷಕ್ಕೆ ಅವನೊಂಥರ ಎದ್ದೇಳು ಮಂಜುನಾಥದ ಕಥೆ ಆಗಿರುತ್ತೆ. ಇನ್ನು ಗ್ಯಾಪಲ್ಲಿ ವೈದಿಸ್ಕೊಲವೆರಿ ಸೆಕೆಂಡ್ ಇಯರಲ್ಲಿ. ಯಾಕೆ ನಾನು ಎಲ್ಲವನ್ನೂ ಅಧ್ಯಯನ ಮಾಡ್ತೀನಿ. ನನಗೆ ನೀವೆಲ್ಲ ಪುಸ್ತಕ ಯಾಕೆ ಅಡ್ಡ ಬಿದ್ದಿದ್ದು? ಈ ಜಗತ್ತಲ್ಲಿ ಪ್ರತಿಯೊಬ್ಬರು ನನಗೆ ಗುರುಗಳೇ, ನಾನಿನ್ನೂ ಸ್ಟೂಡೆಂಟ್ ಅಷ್ಟೆ. ನಿಮ್ಮೆಲ್ಲರಿಂದನೂ ಈಗ ಸಮೇತ ಏನಾರು ಒಂದು ಕಲ್ತ್ಕೊಂಡು ಹೋಗಿರ್ತೀನಿ, ನಿಮ್ಮ ಹತ್ರ ಹೇಳಲ್ಲ ಅಷ್ಟೆ. ಗುರುಗಳು ಹೇಳಿಕೊಟ್ಟಿದ್ದು ನನ್ನನ್ನು, ವೆನ್ ಯು ಸಿ ದ ಯೂನಿವರ್ಸ್ ಆ್ಯಸ್ ಯೂನಿವರ್ಸಿಟಿ ಯು ವಿಲ್ ಗೆಟ್ ಸಮ್ ನಾಲೆಡ್ಜ್. ಆ ಹಣ್ಣಿನ ಅಂಗಡಿ ಹತ್ರನೂ ಕಲಿಬೋದು, ಅಲ್ಲಿಂಥವನ ಹತ್ರನೂ ಕಲಿಬೋದು, ಇಲ್ಲಿದ್ದವನ ಹತ್ರ ಕಲಿಬೋದು, ನಮ್ಮ ಈಗಷ್ಟೇ ಬಂದವಳ ಸುವಾಸಿನಿ ಹತ್ರನೂ ಕಲಿಬೋದು. ಯಾಕೆ? ನಾನು ಅವಳಲ್ಲಿ ಗಮನಿಸಿದ್ದಷ್ಟೇ, ಅಲ್ಲಿ ಭಯ ಇಲ್ಲ. ಅವಳ ಒಳಗಿನ ಕ್ಯಾಲಿಬ್ರಿಟಿ ತುಂಬ ಸ್ವಾಭಿಮಾನಿ. ಅವಳು ತಂದೆಯಿಂದ ಕಲ್ತಿದ್ದು ಅಂದ್ಕೊಳ್ತೀನಿ. ನಾನು ಈಗ ಅವಳಿಂದ ಕಲ್ತಿದ್ದು ಅಲ್ಲ. ನಾನು ರೀಡ್ ಮಾಡ್ತಾ ಇರ್ತೀನಿ ಮನೇಲಿ, ನಿಮಗೆ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡ ಸುಬ್ಬಲಕ್ಷ್ಮಿ ಹತ್ರ ಕಲ್ತಿದ್ದು ಸುಮಾರಿದೆ. ಅವಳಿಗೆ ಈ ನಾಟಕ ಡ್ಯುಯಾಲಿಟಿ ಗೊತ್ತಿಲ್ಲ, ಅವಳು ರಿಯಾಲಿಟಿ. ಅವಳು ನಾವೆಲ್ಲ ಇಷ್ಟಪಡೋದು ಯಾವುದು? ಡ್ಯುಯಾಲಿಟಿ. ವಿ ವಾಂಟ್ ಶೋ ಆಫ್. ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಅಷ್ಟೇ. ವಿ ಡೋಂಟ್ ವಾಂಟ್ ದ ರಿಯಾಲಿಟಿ ನ್ಯಾಚುರಲ್ ಅಲ್ವಾ. ನಾನೀಗ ಇಲ್ಲಿ ಕೂತಾಗ ಜ್ಞಾಪಕ ನೋಡಿ, ನೀವೆಲ್ಲ ಎಷ್ಟು ಹೆಣ್ಮಕ್ಳು ಐಬ್ರೋ, ಫೌಂಡೇಶನ್, ಕ್ರೀಮ್ ಎಲ್ಲ ಹಾಕ್ಕೊಂಡಿದ್ದೀರಿ. ಬಟ್ ಲೈಫಿನ ಫೌಂಡೇಶನ್ನಿಗೆ ಬೇಕಾದ ಇದು ಹಾಕಿದ್ದು ತಪ್ಪು ಅಂತಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ನಿನಗೇನು ಅನಿಸುತ್ತೆ ಅಣ್ಣ, ನೀನು ಹಾಗೆ ಬದುಕು, ಪಕ್ಕದವನಿಗೆ ಕಂಪೇರ್ ಮಾಡಿ ನೀನು ಹೇರ್ ಸ್ಟೈಲ್ ಮಾಡಬೇಡ. ಇಟ್ಸ್ ಎ ಮ್ಯಾನ್ಯುಪುಲೇಷನ್. ನೀನು ಅವನನ್ನು ಕಾಪಿ ಮಾಡಿದೆ, ನಿನ್ನ ಯುನೀಕ್ನೆಸ್ ಅಲ್ಲ ಅದು ಅಂತ ಅಲ್ವಾ.
ನನಗೆ ನನ್ನದೇ ಆದ ಯುನಿಕ್ನೆಸ್ ಇದೆ. ಯಾರೋ ಕೇಳಿದರು ವಿಚ್ ಈಸ್ ಪರ್ಫೆಕ್ಟ್ ಲೈಫ್ ಅಂತ. ಯಾವಾಗ ನೀನು ನಿನ್ನ ಸೆಲ್ಫ್ ಪೊಟೆನ್ಷಿಯಲನ್ನು, ಸೆಲ್ಫ್ ವಿಷನನ್ನು ರಿಯಲೈಸ್ ಮಾಡಿ ಯಾವನನ್ನೂ ಕೇಳದೆ, ಯಾರನ್ನೂ ಡಿಪೆಂಡ್ ಆಗದೆ ಬದುಕ್ತಿಯಲ್ಲ, ಅವತ್ತು ನೀನು ಸೆಲ್ಫ್ ರಿಯಲೈಸ್ಡ್. ಸೆಲ್ಫ್ ರಿಯಲೈಸ್ ಅಂದರೆ ಹಿಮಾಲಯದಲ್ಲಿ ಕೂತ್ಕೊಳ್ಳೋದಲ್ಲ. ನಾನು ಕಾಲೇಜಲ್ಲಿರಬೇಕಾದ್ರೂ ಪ್ರತಿಯೊಬ್ಬರಿಗೂ ಎಕ್ಸಾಮಿಗೆ ಹೋಗ್ತಾ ಸ್ವೀಟ್ ಕೊಡ್ತಾ ಇದ್ದೆ. ನನ್ನ HOD ಮತ್ತು ಪ್ರಿನ್ಸಿಪಲ್ ನನ್ನ ಡಿವೋಟಿ ಇದ್ದರು. ಇಡೀ ಕಾಲೇಜ್ ನನ್ನ ಡಿವೋಟಿಯೇ ಇತ್ತು. ಕಾಲೇಜ್ ಅಂತ ಹೇಳಲಿಕ್ಕೆ ಹೋಗಲ್ಲ, ಮನೆ. ನಾನು ಎಲ್ಲಿ ಹೋದರೂ ಮನೆ. ಯಾಕೆ ನಾನು ಪ್ರತಿಯೊಬ್ಬರನ್ನು ಬೇರೆ ಅಂತ ಇವತ್ತಿನ ತನಕ ಈ ಡಿಫ್ರೆನ್ಸಿಯೇಷನಲ್ಲಿ ನೋಡೋದು ಇಲ್ಲ. ಯು ಪೀಪಲ್ ಆಲ್ ಮೈ ವರ್ಚುವಲ್ ಇಮ್ಯಾಜಿನ್. ಒಂದು ಬೆಳಕಿನ ಪ್ರೊಜೆಕ್ಷನ್ ನೀವಷ್ಟೇ. ಫ್ಯಾಕ್ಟ್ ಇದು ಅಲ್ವಾ? ನಿಮ್ಮ ದೇಹ ಎಲ್ಲ ಹೋದರೆ ಉಳ್ಕೊಳ್ಳೋದೇನು? ಸೋಲ್ ಮಾತ್ರ. ಅದೊಂದು ಮೇನ್ ಸೋಲಿನ ಪ್ರೊಜೆಕ್ಷನ್ ಅಲ್ವಾ? ನಾವೇನೇ ಮೇಕಪ್ ಹಾಕಿ ಇದ್ದರೂ ರಾತ್ರಿ 11ವರೆಗೆ ನಿಮ್ಮನ್ನು ನೋಡಬೇಕು. ಗಾರ್ಡನ್ ನಿದ್ರೆಯಲ್ಲಿದ್ದಾಗ ಯಾವ್ಯಾವ ಪೊಸಿಷನಲ್ಲಿ ಇದ್ದೀರಿ ಅಂತ. ಇಲ್ಲಿ ನಾವು ಎಷ್ಟು ಅವ್ರು ನೋಡ್ತಾರೆ. ಈ ಹುಡುಗರೆಲ್ಲ ನೋಡಿದ್ದು ಬೆಳಗ್ಗೆ ಹೆಚ್ಚು ಮೊದಲೆಲ್ಲ ಇತ್ತು. ಈ ವ್ಯಾಕ್ಸ್ ಬರೋ ಬದಲು ಹೀಗೆಲ್ಲ ಮಾಡಿ ಹಿಂಗೆಲ್ಲ ಆಗೋದಿತ್ತು. ನಮಗೆ ನಾನು ಚೆನ್ನಾಗಿ ಕಾಣೋಕ್ಕಿಂತ ಪಕ್ಕದವನಿಗೆ ಅಂದ್ಕೊಳ್ತಾನೆ. ನಮ್ಮ ಇಂಪ್ರೆಷನನ್ನು, ಇಂಪ್ಯಾಕ್ಟನ್ನು ಪಕ್ಕದವ್ರ ಮೇಲೆ ಮಾಡಲಿಕ್ಕೆ ಹೋಗ್ತೀವಿ. ನಾನು ಹೇಳೋದು, ವೆನ್ ಯು ಲವ್ ಯುವರ್ ಸೆಲ್ಫ್, ವೆನ್ ಯು ರಿಯಲೈಸ್ ಯುವರ್ ಸೆಲ್ಫ್, ವೆನ್ ಯು ಫುಲ್ಫಿಲ್ ಯುವರ್ ಸೆಲ್ಫ್, ನೀನು ಇನ್ನೊಬ್ಬರನ್ನು ಫುಲ್ಫಿಲ್ ಮಾಡ್ಬೋದು. ಮೊನ್ನೆ ಒಂದು ಹೆಂಗಸು ಕೇಳ್ತು, ನೀನು ಎಲ್ಲ ಹೇಳ್ತಾರೆ ಉಪವಾಸ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತ. ಹೇಳಿದ್ದು ಸರಿ ಇದೆ, ನೀವು ಅರ್ಥ ಮಾಡ್ಕೊಂಡಿದ್ದು ತಪ್ಪಿದೆ. ಉಪವಾಸ ಅಂದರೆ ಸ್ಯಾನ್ಸ್ಕ್ರಿಟ್ ಮೀನಿಂಗ್ ಏನು? ಉಪವಾಸ್ಯತೀತಿ ಉಪವಾಸ ಅಂತ. ಅಂದರೆ ಅದರ ಹತ್ತಿರದಲ್ಲಿ, ಜ್ಞಾಪಕದಲ್ಲಿ ಇರೋದು. ಅನಿಸಿದ ಆ ಕ್ಷಣ ಮಾಡ್ತಾ ಇರ್ತೀನಿ. ನಾಳೆ ಯಾರು ಕೇರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನಿಗೆ ಯಾವಾಗಲೂ ಹೇಳ್ತಿದ್ದೆ, ಇಟ್ಸ್ ಮೈ ಲೈಫ್ ಅಂತ. ಸಣ್ಣಲ್ಲಿ ನಾನು ಈ ಡ್ರೆಸ್ ಹಾಕಬೇಕಾದ್ರೂ ಯಾರನ್ನು ಕೇಳಲಿಲ್ಲ, ಶಾರ್ಟ್ಸ್ ಹಾಕಬೇಕಾದ್ರೂ ಯಾರನ್ನು ಕೇಳಲಿಲ್ಲ. ನಾನೀಗ ನಮ್ಮ ಪ್ರಕೃತಿಗೂ ಹೇಳ್ತು, ನೋಡು ನಿನಗೆ ನಿನ್ನ ವಿಷನ್ ದೊಡ್ಡದು. ನೀನು ದೇವರನ್ನು ಗಿಡದಲ್ಲಿ ನೋಡಿದಿ,